ಪಿಡಿಒ ಕಿರುಕುಳದಿಂದ ಬೇಸತ್ತು ಬಿಲ್ ಕಲೆಕ್ಟರ್ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಜರುಗಿದೆ. ತಾಲೂಕಿನ ಬಿಲ್ಚೋಡು ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಟೇನಹಳ್ಳಿ ಗ್ರಾಮದ 49 ವರ್ಷದ ಶಿವಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 23 ವರ್ಷಗಳಿಂದ ಬಿಲ್ಚೋಡು ಗ್ರಾಮ ಪಂಚಾಯಿತಿಯಲ್ಲಿ ನೀರುಗಂಟಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಈಚೆಗೆ ಬಡ್ತಿ ಹೊಂದಿ ಕಂದಾಯ ತೆರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರಿಗೆ ಇಬ್ಬರು ಪುತ್ರರಿದ್ದಾರೆ. ಇನ್ನು ಬಿಲ್ಚೋಡು ಪಿಡಿಒ ನಂದಿ ಲಿಂಗೇಶ್ವರ್ ಅವರು ನೀಡಿದ್ದ ಕಿರುಕುಳದಿಂದ ನಾನು ಅನಿವಾರ್ಯದಿಂದ ಸಾವಿಗೆ ಶರಣಾಗಿದ್ದೇನೆ ಎಂದು ಮೃತ ಶಿವಣ್ಣ ಡೆತ್ ನೋಟ್ ಬರೆದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಮೃತ ತಂದೆಯನ್ನು ಸಾವಿಗೆ ಕಾರಣರಾದ ಪಿಡಿಒ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಶಿವಣ್ಣ ಪುತ್ರ ಒತ್ತಾಯಿಸಿದ್ದಾರೆ. ಜಾತಿ ನಿಂದನೆ ಮಾಡಿ ಪ್ರತಿದಿನ 2 ವರ್ಷದಿಂದ ಬೈತಾ ಇದ್ರು. ಎರಡು ಟೈಮ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಇದಕ್ಕಿಂತ ಮುಂಚೆ ನಮ್ಮ ಅಪ್ಪಾಜಿ ಅವರು ಇದೇ ಹಾಸ್ಪಿಟಲಲ್ಲಿ ಕರ್ಕೊಂಡ್ಬಂದು ತೋರಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ನಾವು ಅಲ್ಲಿಗೆ ಅವ್ರ ಹೆಸರು ಬರೆದಿಟ್ಟು ಎಲ್ಲ MLC ಕೆಲಸ ಮಾಡ್ಸೋಣ ಅಂತ ಇದ್ವಿ ಸರ್. ಮತ್ತೆ ಬೇಡ ಜೊತೆಲೇ ಕೆಲಸ ಮಾಡ್ತಾರೆ ಹಾಕ್ಬೇಕಂತ ಸುಮ್ಮನೆ ಆದ್ವಿ ಸರ್. ಮತ್ತೆ ನಿನ್ನೆ ಮತ್ತೆ ಅಟೆಂಪ್ಟ್ ಮಾಡಿದ್ದಾರೆ. ಯಾರು ಕಿರುಕುಳ? ಪಿಡಿಒ ನಂದಿ ಲಿಂಗೇಶ್ವರ್ ಅಂತ. ಎಷ್ಟು ವರ್ಷದಿಂದ ನಮ್ಮ ಅಪ್ಪಾಜಿ ಅವರು ಚಿಕನ್ 27-28 ವರ್ಷದಿಂದ ಮಾಡ್ತಾರೆ. ನೀರು ಗಂಟೆಗೆ ಬಿಲ್ ಕಲೆಕ್ಟರ್ ಆಗಿದೆ. ನೀನು ಹೊಲ ನನಗೆ ಕ್ರಯ ಮಾಡಿಸ್ಕೊಡು, ಇಲ್ಲಾಂದ್ರೆ ಎಲ್ಲರೂ ಮಾರಿಕೊಡು, ಒಟ್ಟು ಅಮೌಂಟ್ ಕಟ್ಟು ನೀನು. 2 ವರ್ಷದಿಂದ ಸ್ಯಾಲ್ರಿನೂ ಹಾಕಿಲ್ಲ ಸರ್. 2 ವರ್ಷದಿಂದ ಪೇಮೆಂಟ್ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಅಪ್ಪಾಜಿ ಕಟ್ ಮಾಡ್ಕೊಂಡ್ರೆ ನಮ್ಮ ಅಪ್ಪಾಜಿಗೆ ಸಮೇತ ಗೊತ್ತಿಲ್ಲ. ತೆರಿಗೆ ವಸೂಲಿ ಏನು ಕಿರುಕುಳ ಕೊಟ್ಟಿದ್ದಾರೆ? ತೆರಿಗೆ ವಸೂಲಿ ಅಂದರೆ ಟಾರ್ಗೆಟ್ ಕೊಟ್ಟಿದ್ದೀನಿ, ಅದನ್ನು ರೀಚ್ ಮಾಡು, ಇಲ್ಲಾಂದರೆ ನೀನು ಉದ್ರಿ ಹಾಕಿಬಿಟ್ಟು ಅದನ್ನು ಉದ್ರಿ ಹಾಕ್ಬಿಟ್ಟು ಕಟ್ಟು ಅಂತಂದು ಹೇಳೋರು ಸರ್. ನಮ್ಮ ಅಪ್ಪಾಜಿ ಉದ್ರಿ ಹಾಕಿಬಿಟ್ಟು ಕೊಡ್ತಾರೆ ಅಂತ ಅವ್ರು 78,000 ರೂಪಾಯಿ ಕೊಟ್ಟಿಲ್ಲ ಸರ್ ಉದ್ರಿ ಹಾಕಿರೋ ಅಮೌಂಟ್. ಅದನ್ನೆಲ್ಲ ಮುಂಚಿಂದ ಉದ್ರಿ ಹಾಕಿ ಇವರು ಹಂಗೆ ಟಾರ್ಗೆಟ್ ಮಳೆ ಎಲ್ಲ ಬೆಳೆ ಎಲ್ಲ ಕಟ್ಟಕ್ಕಾಗಿಲ್ಲ. ಇದ್ರ ಬಗ್ಗೆ ಇವರು ಇವಾಗ ಹೇಳಿದ್ರು, ಇವಾಗ ಕಂಪ್ಲೇಂಟ್ ಮಾಡಿದ್ವಿ ಸರ್. ಮೊನ್ನೆ ರೀಸೆಂಟಾಗಿ ಫಸ್ಟ್ ಟೈಮ್ ಸೂಸೈಡ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿದ್ವಿ. ಅವರ ಕಂಪ್ಲೇಂಟ್ ಲೆಟ್ರು ತಗೊಂಡು ಕೊಟ್ಬಿಟ್ಟು ಸೈನ್ ಮಾಡ್ಸ್ಕೊಂಡು ತಗೊಂಡಿದ್ವಿ ಸರ್. ಮೊಬೈಲಲ್ಲಿದೆ ತೋರಿಸ್ತೀನಿ ಸರ್. ಅವರು ಮತ್ತೆ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಸರ್. ಅವ್ರು ಪಿಡಿಒ ಅವರು ಅವ್ರ ಹತ್ರನೂ ಏನೇನೋ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಬಗ್ಗೆ, ಇವ್ರ ಹತ್ರನೂ ಏನೇನು ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಬಗ್ಗೆ, ನಮ್ಮ ಅಪ್ಪಾಜಿದೆ ತಪ್ಪು ತೋರಿಸ್ಬಿಟ್ಟು ಇವಾಗ ಮತ್ತೆ ಕಿರುಕುಳ ಸ್ಟಾರ್ಟ್ ಮಾಡಿದ್ರೆ. ನಮ್ಮ ಅಪ್ಪಾಜಿ ತುಂಬ ಇನ್ನೋಸೆಂಟ್ ಮನುಷ್ಯ ಸರ್. ನಮ್ಮ ಅಪ್ಪಾಜಿ ಯಾರಾದರೂ ಒಂದು ಮಾತಂದ್ರೂ ಅನಿಸ್ಕೊಳೋದಿಲ್ಲ. ಅಮೌಂಟ್ ಕಟ್ಟಿದ್ರೆ ನೀವು? ಸ್ವಂತ ಅಮೌಂಟ್ ಕಟ್ಟಿದ್ವಿ ಸರ್. ಸ್ವಂತ 6.5 ಲಕ್ಷ ಕಟ್ಟಿದ್ವಿ ಸರ್. 6 ಲಕ್ಷ ಕಟ್ಟಿದ್ವಿ. ಅದು ಹೊಲ ಕ್ರಯ ಮಾಡಿಸಿ 6.5 ಲಕ್ಷ ಕಟ್ಟಿದ್ವಿ ಸರ್. ಇವಾಗ 1 ವರ್ಷ ಆಯಿತು ಅವ್ರು ಕಟ್ಟಿಬಿಟ್ಟು. ಅವ್ರ ಜಮೀನು ಕರ ವಸೂಲಿ ಮಾಡೋಕ್ಕೆ ಮಾಡಿದ್ದು ನಿಮ್ಮ ಅಪ್ಪಾಜಿ ಕಟ್ಟಿದ್ವಿ? ಹಾಂ, ನಮ್ಮ ಅಪ್ಪಾಜಿ ಕಟ್ಟಿದ್ವಿ. ಉದ್ರಿ ಹಾಕಿರೋದು ಮತ್ತು ನಮ್ಮ ಅಪ್ಪಾಜಿ ಹ್ಯಾಂಡ್ ಓವರ್. ನಮ್ಮ ಅಪ್ಪಾಜಿ ಫಸ್ಟಿಗೆ ಕಾಲು ನೋವು ಅಂತಂದು ಹೇಳ್ಬಿಟ್ಟು ಇಲ್ಲಿ 3 ತಿಂಗಳು ಹಾಸ್ಪಿಟ್ಲಲ್ಲಿದ್ದು ಮತ್ತೆ 3 ತಿಂಗಳು ಬೆಡ್ ರೆಸ್ಟ್ ಮಾಡಿತ್ತು ಸರ್. ಅವಾಗೆಲ್ಲ ಮಿಷಿನಲ್ಲಿ ಲಾಗಿನ್ ಅಮೌಂಟ್ ತಗೊಂಡಿದ್ದಾರೆ ಅವರು. ಅದನ್ನೆಲ್ಲ ನಾವೇ ಸರ್ ಕಟ್ಟಿರೋದು. ಪ್ರತಿಯೊಂದು ಪ್ರೂಫ್ ಇದೆ ಸರ್ ನಮ್ಮ ಹತ್ರ. ಯಾರು ತಗೊಂಡಿದ್ದಾರೆ? ಅದು ಪಂಚಾಯತಿಲಿ ಪಿಡಿಒದವರು ತಗೊಂಡಿದ್ದಾರೆ. ಸ್ಯಾಲ್ರಿ ಎಲ್ಲ ಕಟ್ ಮಾಡಿದ್ದಾರೆ? ಸ್ಯಾಲ್ರಿ 2 ವರ್ಷದ್ದು ನಮ್ಮ ಅಪ್ಪಾಜಿ ಸಮೇತ ಗೊತ್ತಿಲ್ಲ ಸರ್. ಕಟ್ ಮಾಡ್ಕೊಂಡಿರೋದು ಅವ್ರು. ಕಟ್ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಸ್ಯಾಲ್ರಿ ಕೇಳಿದಾಗ ನಾನು ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಜೋಶಿಯಾಗಿ ಸ್ಯಾಲ್ರಿ ಕೇಳಿದಾಗ ಕಟ್ ಮಾಡ್ಕೊಂಡಿದ್ದೀನಿ. ಅವಾಗಲೇ ನೀನು ಮತ್ತೆ 3.5 ಲಕ್ಷ ರೂಪಾಯಿ ಕಟ್ಬಿಟ್ಟು ಬಾ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡ, ಒಡ್ಡ ಹಂಗೆ ಹಿಂಗೆ ಅಂತೇಳಿ ಜಾತಿ ನಿಂದನೆ ಮಾಡಿ ಬೈತಿದ್ರಂತೆ ಸರ್. ತಂಬೆಲ್ಲ ಲಾಕ್ ಮಾಡಿದ್ದಾರೆ ಸರ್. ಇವಾಗ 3 ತಿಂಗಳಿಂದ ತಂಬು ತಗೊಂತಿಲ್ಲ. ಟಾರ್ಗೆಟ್ ರೀಚ್ ಮಾಡಬೇಕು, ಇಲ್ಲ ಅಂತ ಸ್ವಂತ ದುಡ್ಡು ಕಟ್ಟಬೇಕು. ಹೌದು ಸರ್. ಅವರು ನಾನು ಒಬ್ಬನೇ ಸರ್. ನಿನ್ನೆ ಸಂಜೆ ಅಂದರೆ ಸೋಷಿಯಲ್ ಮಾಡ್ಕೊಂಡು ಮುಂಚಿತವಾಗಿ ಬೆಳಿಗ್ಗೆ ಮಾತಾಡಿದ್ರು ಸರ್ ನನ್ನ ಹತ್ರ. ಬೆಳಿಗ್ಗೆ ಒಂದು ನೀರು ಕೊಡು ಅಂತಂದು ಹೇಳಿದ್ರು. ನೀರು ತಂದು ಕೊಟ್ಬಿಟ್ಟು ಸ್ನಾನಕ್ಕೆ ನೀರಿಟ್ಟು ನಾನು ಜಗಳೂರಿಗೆ ಹೋದೆ ಸರ್. ಬರೋ ಅಷ್ಟರಲ್ಲಿ ನಮ್ಮ ಮಾವರು ಫೋನ್ ಮಾಡಿಬಿಟ್ಟು ಅಪ್ಪಾಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೆಗೆ ಬಾ, ನೀನು ಎಲ್ಲಿಗೆ ಹೋಗ್ಬೇಡ ಅಂತಂದು ಹೇಳಿದ್ರು ಸರ್. ನಾನು ಮನೆಗೆ ಹೋದಾಗ ಅವಳೇ ನಮ್ಮ ಅಪ್ಪಾಜಿ ಇರಲಿಲ್ಲ ಸರ್. ನಿಮ್ಮ ಹತ್ರ ಹೇಳ್ಕೊಂತ ಟಾರ್ಚರ್ ಆಗ್ತಿದೆ ನಮಗೆ ಸರ್. ಎಷ್ಟಿಗೆಲ್ಲ ಹೇಳ್ಕೊಂತಿದ್ರು ಸರ್. ಪ್ರತಿಯೊಬ್ಬರು ಊರಲ್ಲಿ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದು. ನನ್ನ ಪಂಚಾಯತಿಗೆ ತಗೊಂತಿಲ್ಲ, ಕೆಲ್ಸಕ್ಕೆ ಕರ್ಕೊಂತಿಲ್ಲ, ದುಡ್ಡು ಕಟ್ಟು ಅಂತಂದು ಟಾರ್ಚರ್ ಕೊಡ್ತಿದ್ದಾರೆ. ಹಂಗೆ ಹಿಂಗೆ ಮಾತಾಡ್ತಿದ್ರು. ಮುಂದೆ ಏನಾಗಬೇಕಪ್ಪ? ನಮ್ಮ ಅಪ್ಪಾಜಿ ಸಾವಿಗೆ ನ್ಯಾಯ ಕೊಡಿಸ್ರಿ ಸರ್, ಅಷ್ಟೇ ಸರ್.
ಕಾಲಾನುಕ್ರಮ ಬಗ್ಗೆ ನ್ಯಾಯ ಕೊಡಿಸಿದ್ರು. ಜಾತಿ ನಿಂದನೆ ಮಾಡಿ ತುಂಬ ಬೈತಿದ್ರು ಸರ್ ನಮ್ಮ ಬದಿಗೆ. ಸಾವಿಕರಣ ಪೀಡಿಗಳವರು ಸರ್. ನಂದಿಲಿಂಗೇಶ್ ಅಂತ. ಈ ಬಗ್ಗೆ ಬಿಳ್ಚೋಡು ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಎಂಬವರು ದೂರು ನೀಡಿದ್ದಾರೆ.